ವರ್ಷದಲ್ಲಿ 2 ಕಟಿಂಗ್ ಸರ್, ಫ್ರೂಟ್ ಕಟಿಂಗ್ ಇದ್ದರೆ ಅಂದರೆ ವರ್ಷದಲ್ಲಿ ಎರಡು ಸರಿ ಏನಕ್ಕಂದ್ರೆ ಒಂದು ಸರಿ ಫ್ರೂಟ್ ತೆಗೆದ ನಂತರ ಒಂದು 15 ದಿವಸ ಇಲ್ಲ 1 ತಿಂಗಳಲ್ಲಿ ಒಂದು ಕಟಿಂಗ್ ಆಗ್ತದೆ, ರೆಸ್ಟ್ ಕಟಿಂಗ್ ಅಂತ ಎಲ್ಲ ಇದೆಲ್ಲ ಇದೆಯಲ್ಲ ಇದು ಬಂದಿರುತ್ತೆ ಸರ್. 6 ತಿಂಗಳು ಇದರಲ್ಲಿ ಇರ್ತದಲ್ಲ, ಇದೆಲ್ಲ ಚೆನ್ನಾಗಿ ಬರುತ್ತೆ. ಇದನ್ನ ತೆಗೆದು ಬಿಸಾಡಿಬಿಟ್ರೆ ಇವರೆಲ್ಲ ಗೊಬ್ಬರ ಎಲ್ಲ ಕೊಡ್ತಾರಲ್ಲ, ಆವಾಗ ನಮಗೆ ಬೇಕಾಗಿದ್ದ ಕಡ್ಡಿ ಏನಿದೆ ಇದು ಕಪ್ಪಾಗಿರುತ್ತೆ ಸರ್. ಕಡ್ಡಿ ಎಲ್ಲ ಇದೆ ಸರ್, ಇದು ಕಪ್ಪಾಗಿಬಿಡುತ್ತೆ. ಕಪ್ಪಾಗಿಬಿಟ್ರೆ ಇದರೊಳಗೆ ಹಣ್ಣು ಬರ್ತದೆ ಸರ್. ಇದು ಹಣ್ಣು ಇದಾವೆ ಸರ್, ಇದು ಹಣ್ಣು ಬರುತ್ತೆ. ಇಲ್ಲಿದೆ ನೋಡಿ ಸರ್, 1 2 3 ಈ 3ರಲ್ಲಿ ಒಂದು ಹಣ್ಣು ಬರುತ್ತೆ ಸರ್. ಇದು ಕಡ್ಡಿ ಕಾಂಡ ಕಪ್ಪಾದಾಗ ಕಪ್ಪಾಗಿಂದ ಬರುತ್ತೆ, ಕಪ್ಪಾಗಿಂದ ಬರುತ್ತೆ. ಇದು ಬರುತ್ತಲ್ಲ, ಇಲ್ಲಿ ಬರುತ್ತೆ ಸರ್, ಇಲ್ಲಿ ಬಂದಿದ್ದಲ್ಲ ಸರ್, ಇದು ವೇಸ್ಟ್ ಸರ್. ಇದು ಒಳ್ಳೆ ಸರ್, ವೇಸ್ಟ್ ಸರ್. ನಾವು ಇವಾಗ ಏನೇ ಸರ್, ಇದೆಲ್ಲ ಇದು ಮುಳ್ಳುದಿಲ್ಲ, ಈ ಥರ ತಕೊಂಡು ಇಲ್ಲಿ ಹೊಡ್ಕೊಂಡ್ಬಿಟ್ರೆ ಇದರಲ್ಲಿ ಬರುತ್ತೆ ಸರ್. ಈ ಮುಳ್ಳಿದೆಯಲ್ಲ ಇದ್ರೊಳಗೆ ಇದು ವೇಸ್ಟ್. ಕಡ್ಡಿ ಬಲ್ತ ಮೇಲೆ ಕಪ್ ಕಲರ್ ಬಂದಾದ್ಮೇಲೆ ಹೂವು ಮೊಗ್ಗು ಬರೋದಕ್ಕೆ ಸ್ಟಾರ್ಟ್ ಆಗಿ ಹಣ್ಣಾಗುತ್ತೆ. ಹೌದು ಸರ್, ವರ್ಷದಲ್ಲಿ 2 ಸಲ. ಫಸ್ಟ್ ಇವಾಗ ನಾವು ಸೇಫ್ ಕಟಿಂಗ್ ಬಿಟ್ಟರೆ ಸರ್, ಅದು ಫ್ರೂಟ್ ಕಟ್ ಆಗೋ ನಂತರ ಫ್ರೂಟ್ ಎಲ್ಲ ಮುಗೀತು, ಹಣ್ಣೆಲ್ಲ ಕಿಳಿಸ್ಬಿಟ್ರೆ ಲಾಸ್ಟಲ್ಲಿ ಈ ಥರದ್ದೆಲ್ಲ ತೆಗೆದು ಸರ್, ಎಳೆ ಕೊಂಬೆಗಳನ್ನೆಲ್ಲ ತೆಗೆದು ಸರ್. ಇದು ಉಪಯೋಗ ಇಲ್ಲ ಸರ್, ಹೊಡ್ಸ್ಬಿಟ್ಟು ಅಂತಂದರೆ ನೀರಲ್ಲಿ ಒಂದಷ್ಟು ಇದು ತೆಗೆದು ಬಿಸಾಡಿದರೆ ಇವ್ರೇನೋ ಗೊಬ್ಬರ ಹಾಕಿದ್ರು ಇದಕ್ಕೆಲ್ಲ ರಂಬೆಗೆಲ್ಲ ಹೋಗ್ತದೆ, ದೊಡ್ಡ ದೊಡ್ಡ ರಂಬೆಗೆಲ್ಲ ಹೋಗ್ತದೆ, ಫ್ರೂಟ್ ಬರೋ ಅಂಥದಕ್ಕೆಲ್ಲ ಹೋಗ್ತದೆ. ಇದು ಇದ್ದರೆ ಅದಕ್ಕೆ ಕೊಡಲ್ಲ ಸರ್, ಅದಕ್ಕೆ ಹೋಗಲ್ಲ, ಎಲ್ಲ ಇದೆ ತೊಗೊಂಡು ಅವಾಗ ಇದು ಚೆನ್ನಾಗಿ ಬಂದ್ಬಿಡುತ್ತೆ, ಅದು ವೇಸ್ಟ್ ಆಗುತ್ತೆ. ಇದೆಲ್ಲ ವೇಸ್ಟ್ ಸರ್, ಇದು ವೇಸ್ಟ್ ಸರ್. ಬಿಳಿ ಕಂಬೆಗಳೆಲ್ಲ ವೇಸ್ಟ್. ಇದರಲ್ಲಿ ಇಷ್ಟು ತೊಗೊಂಡ್ರೆ ಇದ್ರೊಳಗೆ ಹಣ್ಣು ಬರ್ತದೆ ಸರ್. ನಾವು ಇದು ತಗೊಂಡು ಸರ್, ಇದು ವೇಸ್ಟ್ ಸರ್. ಇದು ಕಪ್ಪಾಗಿದೆ, ಇದು ಉಳಿಸ್ಕೊಂತ. ಅದು ಉಳಿಸ್ಕೋಬೇಕು ಸರ್. ಮತ್ತು ಇದರಲ್ಲಿ ಹಣ್ಣು ಡ್ಯಾಮೇಜ್ ಬರಬಾರ್ದು ಅಂತಲೂ ಮಾಡ್ತೀವಿ ಸರ್. ಒಂದು ಮುಳ್ಳು ಹಾಕಿದರೆ ಹಣ್ಣು ಡ್ಯಾಮೇಜ್ ಆಗುತ್ತೆ. ಇವೆಲ್ಲ ತೆಗಿಬೇಕು ಸರ್ ಅಷ್ಟೇ. ಇಲ್ಲಿ ಒಂದು ತೋರಿಸ್ತೀನಿ ನೋಡಿ ಸರ್ ಡೆಮೋ. ಸ್ಟಾರ್ಟಿಂಗಲ್ಲಿ ಯಾವ ತಿಂಗಳಲ್ಲಿ ಬಿಟ್ಟಿರ್ತಾರೆ ಅಲ್ಲಿಂದ 6 ತಿಂಗಳು ಮತ್ತೆ 1 ತಿಂಗಳು 1.5 ತಿಂಗಳು ರೆಸ್ಟ್ ಬೇಕು ಸರ್. ಈ ಥರ ಇರುತ್ತೆ ಸರ್. ಇಲ್ಲಿ ಮಾಡಿದ್ವಲ್ಲ ಇವಾಗ ಈ ಥರ ಬರುತ್ತೆ ಸರ್. ಇದರೊಳಗೆ ಹಣ್ಣು ಬಂದರೆ ಡ್ಯಾಮೇಜ್ ಬರಲ್ಲ ಸರ್. ಹಣ್ಣು ಇದರೊಳಗೆ ಡ್ಯಾಮೇಜ್ ಬರಲ್ಲ ಸರ್. ಹಣ್ಣು ಬಂದರೆ ಯಾವುದು ಮುಳ್ಳು ತಾಕಲ್ಲ ಸರ್. ಇಲ್ಲಿ ಬಂದರೂ ತಾಕಲ್ಲ, ಇಲ್ಲಿ ಬಂದರೂ ತಾಕಲ್ಲ. ಈ ಒಂದು ವೇಳೆ ಇಲ್ಲಿ ಹಣ್ಣು ಬಂದಾಗೆ ಇದು ಇಲ್ಲಿದೆ ಸರ್, ಹಿಂಗೆ ತಾಕ್ಬಿಟ್ಟು ಡ್ಯಾಮೇಜ್ ಸರ್. ಈ ಮುಳ್ಳು ಹೋಗಿ ಇದಕ್ಕೆ ತಾಕಿದ್ರೆ ಡ್ಯಾಮೇಜ್. ಒಳಗೆಲ್ಲ ಸ್ವಲ್ಪ ಬಯಲು ಮಾಡಿ ಏನಿಲ್ಲ ಸರ್, ಓಪನ್ ಗಾಳಿ ಈ ಕಡೆಯಿಂದ ಫ್ರೈ ಇದು ಎಣ್ಣೆ ಔಷಧಿ ಎಲ್ಲ ಹೊಡೆದ್ರೆ ಆ ಕಡೆ ಪಾಸ್ ಆಗುತ್ತೆ. ಒಳಗಡೆ ಎಲ್ಲ ಕ್ಲಿಯರ್ ಆಗಿರಬೇಕು. ಮತ್ತು ಬುಡದಲ್ಲಿ ಇದೆಲ್ಲ ಕ್ಲೀನ್ ಸರ್. ಇಲ್ಲಿ ಯಾವುದು ಇರಬೇಕು ಎಷ್ಟೇ ದೊಡ್ಡದಲ್ಲಿ ಅದೆಲ್ಲ ತೆಗೆದುಬಿಡ್ತಾರೆ ಸರ್. ಕೆಳಗಡೆ ಏನಿಲ್ಲ ಸರ ಮುರಿದಿದ್ದು ಅದೆಲ್ಲ ತೆಗಿಬೇಕು ಸರ್. ಇಲ್ಲಾಂದ್ರೆ ಲಾಸ್ಟಲ್ಲಿ ಅದು ಒಣಗೋಗುತ್ತೆ. ಮತ್ತು ಒಂದು ಇದು ಬರುತ್ತೆ ಸರ್, ಬ್ಯಾಕ್ಟೀರಿಯಾ ಅಂತಂದರೆ ಬರ್ತಾರೆ. ಅದು ಅಂದರೆ ಕಪ್ಪು ಬಂದು ಇಲ್ಲೆಲ್ಲಿರೋದಿರುತ್ತೆ ಸರ್. ಈ ಥರ ಇಲ್ಲ, ಒಂದು ಕಪ್ ಬಂದು ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಇಟ್ಕೊಂಡ್ರೆ ಇದೆಲ್ಲ ವೇಸ್ಟ್ ಸರ್. ಅಲ್ಲಿಂದ ತೆಗೆದ್ಬಿಡ್ಬೇಕು ಸರ್. ಆ ಕೊನೆ ಯಾವುದು ಇದರಲ್ಲಿ ಇಲ್ಲಿ ಸಿಕ್ಕಿಲ್ಲ ಸರ್. ಅದು ಡ್ರೈ ಗಿಡ ಇರ್ತಾವಲ್ಲ ಅಲ್ಲಿ ಗೊತ್ತಾಗುತ್ತೆ. ಹೆಚ್ಚಂದ್ರೆ ಬುಡದಲ್ಲಿ ಬಂದುಬಿಟ್ರೆ ಅದನ್ನೇ ತೆಗೆದ್ಬೇಕು. ಬ್ಯಾಕ್ಟೀರಿಯಾ ಅದನ್ನೇ ತೆಗೆದ್ಬಿಡ್ಬೇಕು ಸರ್. ಎಡ್ದಿರೋ ಉಪಯೋಗ ಇಲ್ಲ ಸರ್. ಇವಾಗ ಮಾಡಿಬಿಟ್ಟು ನಾವು ಹೋಗ್ತೀವಿ, ಇನ್ನೊಂದು ತಿಂಗಳು ಬಿಟ್ಟರೆ ಅದೇ ಗಿಡನೇ ಹೋಗ್ಬಿಡುತ್ತೆ ಸರ್. ಅದು ಏನಿರಲ್ಲ, ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ನಾವು ರೈತರಿಗೆ ಹೇಳೋದಿದೆ ಅಂತ, ಚೆನ್ನಾಗಿಟ್ಕೊಂಡ್ರೆ ಚೆನ್ನಾಗಿರುತ್ತೆ.